ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಾನ್ಸ. ಊರು ಬಂದು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ಮಳವರ್ಗಿ ಗ್ರಾಮ. ಇವರು ನಮ್ಮಣ್ಣ ಮಧು ಅಂತ ಹೇಳಿ. ನಾವಿಬ್ಬರು ಸೇರಿ ಒಂದು ವರ್ಷದ ಮೇಲೆ ಒಂದು 3-4 ತಿಂಗಳಾಯಿತು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಕೊಡ್ತಾಯಿದ್ವಿ. ಬಟ್ ಈಗ ಒಂದು 7-8 ಡೇಸ್ ಆಯಿತು ಕರು ಹಾಕಿ. ಒಂದು 13ರಿಂದ 14 ಲೀಟ್ರ್ ಇದೆ. ಇನ್ನೂ ಜಾಸ್ತಿ ಕಡಿಮೆ. ಒಂದು ದಿನಕ್ಕೆ ಇದೆಯಾ, ಒಂದು ಟೈಮ್ ಇದೆಯಾ? ಇಲ್ಲ, ಒಂದು ಟೈಮ್ ಇದೆ. ಅಂದರೆ ದಿನಕ್ಕೆ ಒಂದು 27-28 ಲೀಟರ್. ಅವರು ಒಂದು 30+ ಅಂತ ಹೇಳ್ಕೊಟ್ಟಿದ್ರು. 100% ಕೊಡುತ್ತೆ. ಒಂದು 34-35. ಈಗ ಮುಂಚೆ ಫ್ಯಾಟ್ ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು ಫ್ಯಾಟ್ ಬರ್ತಾ ಇದೆ? ಫ್ಯಾಟ್ 3.3ರಿಂದ 3.4, 3. ಹೈಯೆಸ್ಟ್ ಅಂದರೆ 3.67 ತನಕ ಹೋಗಿದ್ವಿ. ಈಗ ಬಟ್ ಈಗ 4.4, 4.5, 4.3 ಕಡಿಮೆ ಅಂದರೆ 4 ಅಂತ ಬರುತ್ತೆ. 4 ಬಂದರೆ ವೆರಿ ಗುಡ್. ಆಮೇಲೆ ನಿಮ್ಮ ಕಡೆ ಮಲೆನಾಡು ಕಡೆ ಹೈನುಗಾರಿಕೆ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಏನಂತೀರಾ? ಯಾಕಾಗಲ್ಲ? ನಾವು ಮನ್ಸು ಮಾಡ್ಬೇಕಷ್ಟೇ. ನಾವು ಮನ್ಸು ಮಾಡಿದ್ರೆ ಯಾವ್ದು ಬೇಕಾದ್ರೂ. ನೀವು ಆರಾಮಾಗಿ ಕೆಲಸಕ್ಕೆಲ್ಲ ಹೋಗ್ಬೋದಾಯ್ತಲ್ಲ ಮೇಡಮ್, ಯಾಕೆ ಕೆಲಸಕ್ಕೆಲ್ಲ ಹೋಗದೆ ಈ ಹೈನುಗಾರಿಕೆ ಮಾಡ್ತಾ ಇದ್ದೀವಿ? ಎಜುಕೇಷನ್ ಆಗಿದೆ. ನಮ್ದು ಕ್ವಾಲಿಫಿಕೇಶನ್ ಡಿಗ್ರಿ ಆಗಿದೆ. ನಮ್ಗೆ ಇದ್ರಲ್ಲೇ ಇಂಟ್ರೆಸ್ಟ್ ಇದೆ. ನೆಮ್ಮದಿ, ಫಸ್ಟ್ ಆಫ್ ಆಲ್ ನೆಮ್ಮದಿ ಬೇಕು ಮನುಷ್ಯಂಗೆ. ಎಲ್ಲೋ ಹೋಗಿ ಎಲ್ಲೋ ದುಡ್ಡು ನೆಮ್ಮದಿ ಇಲ್ಲ ಅಂದರೆ ಏನು ಬಂತು ಪ್ರಯೋಜನ? ನೆಮ್ಮದಿಯಿಂದ ಇರಬೇಕು.